ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಅಕೌಂಟಿಂಗ್ NET ಮತ್ತು KSETಗೆ ಬರೋ ಕಾಮರ್ಸ್ ಸಬ್ಜೆಕ್ಟ್ ಪೇಪರ್ಗೆ ಸೆಕೆಂಡ್ ಯೂನಿಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ಫಸ್ಟ್ ಯೂನಿಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಯೂನಿಟ್ ತೊಗೊಂಡಿದ್ದೀನಿ. ಸೆಕೆಂಡ್ ಯೂನಿಟ್ ಸ್ವಲ್ಪ ದೊಡ್ಡದಿರೋದ್ರಿಂದ ಅದರಲ್ಲಿ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್ನ ಇದರಲ್ಲಿ ಕವರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಯೂನಿಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಚಾಪ್ಟರಲ್ಲಿ ನಾವು ಓದಬೇಕಾಗಿರೋದು ಅಕೌಂಟಿಂಗ್ ಅಂದರೆ ಏನು, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಯಾವ್ದು ಅಂದರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸು, ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಐಟಮ್ಸ್ ಯಾವ್ದು ಅಂತ ಓದಬೇಕು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವುದು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ್ದು, IFRS ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಸಿಟ್ ಸ್ಟ್ಯಾಂಡರ್ಡ್ಸ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಇನ್ಫ್ಲೇಷನ್ ಅಕೌಂಟಿಂಗ್ ಅಂದರೆ ಏನು, ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಅಂದರೆ ಏನು ಅಂತ ಓದಬೇಕಾಗುತ್ತೆ. ಫಸ್ಟ್ ಅಕೌಂಟಿಂಗ್ ಅಂದರೆ ಏನು ಅಂತ ನೋಡೋಣ. Accounting is the process of identifying, measuring, recording and communicating the required information relating to the economic events of an organization to the interested user of such information. Accounting is the process of identifying, measuring ಮತ್ತು recording and communicating the required information to the management. ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸಲ್ಲಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಫಸ್ಟ್ ತೊಗೊಂಡಿದ್ದೀನಿ. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಯಾವ್ದು ಅಂದರೆ ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್, ಅಕ್ರೂವಲ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಮತ್ತು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸೆಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಅಂದರೆ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಆರ್ ಟೂ ಡಿಫ್ರೆಂಟ್ ಎಂಟಿಟೀಸ್. ಬಿಸ್ನೆಸ್ ಮತ್ತು ಬಿಸ್ನೆಸ್ ಮ್ಯಾನ್ ಎರಡು ಸೇಮ್ ಅಲ್ಲ, ಟೂ ಡಿಫ್ರೆಂಟ್ ಎಂಟಿಟೀಸ್ ಅಂತ ಈ ಕಾನ್ಸೆಪ್ಟ್ ಹೇಳುತ್ತೆ. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದರೆ ಎಕ್ಸ್ಪೆನ್ಸಸ್ ಶುಡ್ ಬಿ ಮ್ಯಾಚ್ಡ್ ಅಗೇನ್ಸ್ಟ್ ರಿಲೇಟೆಡ್ ರೆವೆನ್ಯೂಸ್. ಅಂದರೆ ಎಕ್ಸ್ಪೆನ್ಸಸ್ ಯಾವುದಕ್ಕೆ ಯಾವ್ದು ರೆವೆನ್ಯೂಸ್ ಅರ್ನ್ ಆಗಿದೆ ಅದಕ್ಕೆ ಮ್ಯಾಚ್ ಆಗಬೇಕು. ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಅಂದರೆ ಟ್ರಾನ್ಸಾಕ್ಷನ್ಸ್ ಮಸ್ಟ್ ಬಿ ಇನ್ ಟರ್ಮ್ಸ್ ಆಫ್ ಮನಿ. ಅಂದರೆ ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆದ್ರೂ ಬಿಸ್ನೆಸ್ಸಲ್ಲಿ ಎಲ್ಲ ಇನ್ ಟರ್ಮ್ಸ್ ಆಫ್ ಮನಿಯಲ್ಲಿ ರೆಕಾರ್ಡ್ಸಲ್ಲಿ ಇರಬೇಕು ಅಂತ. ನೆಕ್ಸ್ಟ್ ಅಕ್ರೂವಲ್ ಕಾನ್ಸೆಪ್ಟ್ ಅಂದರೆ ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂಸ್ ಆರ್ ಮ್ಯಾಚ್ಡ್ ಇನ್ ಅ ರಿಯಲಿಸ್ಟಿಕ್ ವೇ. ಎಕ್ಸ್ಪೆನ್ಸಸ್ ಆ್ಯಂಡ್ ರೆವಿನ್ಯೂಸ್ ಶುಡ್ ಬಿ ಮ್ಯಾಚ್ಡ್ ಇನ್ ಅ ರಿಯಲಿಸ್ಟಿಕ್ ವೇನ ಅಕ್ರೂವಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂದರೆ ಎವ್ರಿ ಟ್ರಾನ್ಸಾಕ್ಷನ್ ಹ್ಯಾವ್ ಡ್ಯುಯಲ್ ಎಫೆಕ್ಟ್. ಅಂದರೆ ಎರಡು ಕಡೆ ಎಂಟ್ರಿ ಆಗಬೇಕು ಯಾವುದೇ ಟ್ರಾನ್ಸಾಕ್ಷನ್ ಆದ್ರೂ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂದರೆ ಬಿಸ್ನೆಸ್ ವಿಲ್ ಕಂಟಿನ್ಯೂ ಫಾರ್ ಎನ್ ಇಂಡೆಫಿನಿಟ್ ಪೀರಿಯಡ್ ಆಫ್ ಟೈಮ್. ಅಂದರೆ ಡೆಫಿನೆಟ್ ಪೀರಿಯಡ್ ಅಂತ ಯಾವುದೂ ಇರೋಲ್ಲ, ಇಂಡೆಫಿನಿಟ್ ಪೀರಿಯಡ್ ಆಫ್ ಟೈಮ್ ಬಿಸ್ನೆಸ್ ಶುಡ್ ರನ್ ಅನ್ನೋದನ್ನ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಹೇಳುತ್ತೆ. ನೆಕ್ಸ್ಟ್ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಂದರೆ ಪ್ರೈಮರಿಲಿ ರಿಲೇಟೆಡ್ ಟು ರೆಲೆವೆನ್ಸ್ ಆಫ್ ಬಿಸ್ನೆಸ್. ನೆಕ್ಸ್ಟು ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಅಕೌಂಟಿಂಗ್ ಕನ್ವೆನ್ಷನ್ಸ್. ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್, ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ, ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ ಆ್ಯಂಡ್ ಫುಲ್ ಡಿಸ್ಕ್ಲೋಷರ್. ಇದು ಕನ್ವೆನ್ಷನ್ಸು. ಕನ್ವೆನ್ಷನ್ಸ್ ಆಫ್ ಡಿಸ್ಕ್ಲೋಷರ್ ಏನು ಹೇಳುತ್ತೆ ಅಂದರೆ ದಿಸ್ ಪ್ರಿನ್ಸಿಪಲ್ ರಿಕ್ವೈರ್ಸ್ ದಟ್ ಆಲ್ ಸಿಗ್ನಿಫಿಕೆಂಟ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಎಕನಾಮಿಕ್ ಅಫೈರ್ಸ್ ಆಫ್ ದ ಎಂಟರ್ಪ್ರೈಸ್ ಶುಡ್ ಬಿ ಕಂಪ್ಲೀಟ್ಲಿ ಡಿಸ್ಕ್ಲೋಸ್ಡ್. ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನೇನಾಗುತ್ತೆ ಬಿಸ್ನೆಸ್ಸಲ್ಲಿ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಡಿಸ್ಕ್ಲೋಸ್ಡ್ ಅನ್ನೋದನ್ನ ಈ ಕನ್ವೆನ್ಷನ್ ಹೇಳುತ್ತೆ. ನೆಕ್ಸ್ಟ್ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿ ಏನು ಹೇಳುತ್ತೆ ಅಂದರೆ ಇಟ್ ಸ್ಟೇಟ್ಸ್ ದ್ಯಾಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಆ್ಯಂಡ್ ಮೆಥಡ್ಸ್ ಶುಡ್ ರಿಮೈನ್ ಕನ್ಸಿಸ್ಟೆಂಟ್ ಫ್ರಮ್ ಒನ್ ಇಯರ್ ಟು ಅನದರ್. ಅಂದರೆ ಮೆಥಡ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಸೇಮ್ ಇರಬೇಕು ಒನ್ ಇಯರ್ ಟು ಅನದರ್ ಇಯರ್. ಕನ್ವೆನ್ಷನ್ ಆಫ್ ಕನ್ಸರ್ವೇಷನ್ ಇದೇನು ಹೇಳುತ್ತೆ ಅಂದರೆ ಆಲ್ ಆ್ಯಂಟಿಸಿಪೇಟೆಡ್ ಲಾಸಸ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಆಲ್ ಆ್ಯಂಟಿಸಿಪೇಟೆಡ್ ಲಾಸಸ್ ಯಾವುದಿದೆ ಅದು ಬುಕ್ಸ್ ಆಫ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಆಗಿರಬೇಕು. ಬಟ್ ಆಲ್ ಆ್ಯಂಟಿಸಿಪೇಟೆಡ್ ಪ್ರಾಫಿಟ್ ಆರ್ ಅನ್ರಿಯಲೈಸ್ಡ್ ಗೇನ್ಸ್ ಶುಡ್ ಬಿ ಇಗ್ನೋರ್ಡ್. ಆ್ಯಂಟಿಸಿಪೇಟೆಡ್ ಪ್ರಾಫಿಟ್ ಮತ್ತು ಅನ್ರಿಯಲೈಸ್ಡ್ ಗೇನ್ಸ್ನ ನಾವು ಇಗ್ನೋರ್ ಮಾಡ್ಬೋದು. ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ ಏನು ಹೇಳುತ್ತೆ ಅಂದರೆ ಇಟ್ ಪರ್ಮಿಟ್ಸ್ ಅದರ್ ಕಾನ್ಸೆಪ್ಟ್ಸ್ ಟು ಬಿ ಇಗ್ನೋರ್ಡ್ ಇಫ್ ದ ಎಫೆಕ್ಟ್ ಆಫ್ ಟ್ರಾನ್ಸಾಕ್ಷನ್ ಇವೆಂಟ್ಸ್ ಇಸ್ ನಾಟ್ ಕನ್ಸಿಡರ್ಡ್ ಮೆಟೀರಿಯಲ್. ಇದನ್ನು ಈ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ ಹೇಳುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್ ಡಿಸ್ಕಸ್ ಮಾಡಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು ಅಂತ, ಇಟ್ ಈಸ್ money spent on purchase of permanent or fixed assets. Capital expenditure is nothing but the expenditure which is incurred on purchasing of fixed assets na ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಇಟ್ ಈಸ್ ಮನಿ ಸ್ಪೆಂಟ್ ಆನ್ ಮೆಟೀರಿಯಲ್ಸ್ ಆರ್ ಸರ್ವೀಸಸ್ ಟು ಕ್ಯಾರಿಯಿಂಗ್ ಔಟ್ ದ ಬಿಸ್ನೆಸ್
ಆ್ಯಕ್ಟಿವಿಟೀಸ್ ಅಂದರೆ ನಾರ್ಮಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ರನ್ ಮಾಡೋದಕ್ಕೆ ಏನು ಎಕ್ಸ್ಪೆಂಡಿಚರ್ನ ನಾವು ಎಕ್ಸ್ಪೆನ್ಸ್ ಮಾಡ್ತೀವಿ ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನೆಕ್ಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವ್ದು ಅಂತ ನೋಡಬೇಕು. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ದ ಎಂಡ್ ಪ್ರಾಡಕ್ಟ್ ಆಫ್ ಎನ್ ಅಕೌಂಟಿಂಗ್ ಪ್ರೋಸೆಸ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ historical in nature and are prepared for the following accounting concepts and principles. Balance sheet is a financial statement, and income statement is a financial statement, and cash flow statement or profit and loss account is also a financial statement. Balance sheet is a state of assets and liabilities showing the financial position of an enterprise at a given date. It is also known as position statement. Statement of profit and loss account ಏನು ತೋರಿಸುತ್ತೆ ಅಂತ, ಇಟ್ ಶೋಸ್ ದ ನೆಟ್ ರಿಸಲ್ಟ್ಸ್ ಆರ್ ನೆಟ್ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಆಪರೇಷನ್ ಡ್ಯೂರಿಂಗ್ ಎನ್ ಅಕೌಂಟಿಂಗ್ ಪೀರಿಯಡ್. ಇಟ್ ಆಲ್ಸೋ ನೌನ್ ಆಸ್ ಇನ್ಕಮ್ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಟು ಶೋ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಇಕ್ವಿಟಿ, ಇಟ್ ಶೋಸ್ ಚೇಂಜಸ್ ಇನ್ ಇಕ್ವಿಟಿ ಡ್ಯೂರಿಂಗ್ ಅ ಇಯರ್. ಇದಿಷ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮತ್ತು IFRS ಯಾವ್ದ್ಯಾವುದು ಅಂತ ತಿಳ್ಕೊಬೇಕು. ನಾನಿಲ್ಲಿ ಜಸ್ಟ್ ಯಾವ್ದ್ಯಾವ್ದಿದೆ ಅಂತ ಮೆನ್ಷನ್ ಮಾಡಿದ್ದೀನಿ. ಯಾವ್ಯಾವ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಏನೇನಕ್ಕೆ ಅಂದರೆ ಯಾವುದನ್ನು ಮೆನ್ಷನ್ ಮಾಡುತ್ತೆ ಅನ್ನೋದನ್ನು ನೀವು ಇನ್ ಡೀಟೇಲ್ ಆಗಿ ಓದ್ಕೋಬೇಕಾಗತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 41 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. First one, Ind AS 101, it is being used for the first time. And in AS 102, shared payments. AS 103, business combination. AS 104, insurance contacts relate ಆಗಿರೋದು. Ind AS, Indian Accounting Standard 105, non-current assets held for sale and discontinued operation. Next 106, exploration for the evaluation of mineral resources. Indian Accounting Standard 107, financial instruments and disclosure relate ಆಗಿರುತ್ತೆ. 108 ಆಪರೇಟಿಂಗ್ ಸೆಗ್ಮೆಂಟ್ಸಿಗೆ, 109 ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಿಗೆ, 110 ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಿಗೆ ರಿಲೇಟ್ ಆಗಿರೋದು, 111 ಜಾಯಿಂಟ್ ಅರೇಂಜ್ಮೆಂಟ್ಸಿಗೆ ರಿಲೇಟ್ ಆಗಿರುತ್ತೆ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 11 ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಅಮೆಂಡ್ಮೆಂಟ್ ರೂಲ್ಸ್ 2018. ಮತ್ತು ನೆಕ್ಸ್ಟ್ 12 ಬಂದು ಇನ್ಕಮ್ ಟ್ಯಾಕ್ಸ್ಗೆ ರಿಲೇಟ್ ಆಗಿರುತ್ತೆ. 16 ಪ್ರಾಪರ್ಟಿ ಪ್ಲ್ಯಾಂಟ್ ಆ್ಯಂಡ್ ಇಕ್ವಿಪ್ಮೆಂಟ್ಸಿಗೆ ರಿಲೇಟ್ ಆಗಿರೋದು. ನೆಕ್ಸ್ಟ್ 19 ಎಂಪ್ಲಾಯಿ ಬೆನಿಫಿಟ್ಸ್. 20 ಅಕೌಂಟಿಂಗ್ ಫಾರ್ ಆ್ಯಂಡ್ ಡಿಸ್ಕ್ಲೋಸಿಂಗ್ ಗವರ್ಮೆಂಟ್ ಗ್ರ್ಯಾಂಟ್ಸಿಗೆ ರಿಲೇಟ್ ಆಗಿರೋದು. ಮತ್ತು 21 ದ ಎಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸಿಗೆ ರಿಲೇಟ್ ಆಗಿರುತ್ತೆ. 21 ದ ಎಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ಗೆ. 23 ಬಂದು ಬಾರೋಯಿಂಗ್ ಕಾಸ್ಟ್ಗೆ ರಿಲೇಟ್ ಆಗಿರುತ್ತೆ. 24 ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಷರ್. 27 ಸಪ್ರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. 28 ಇನ್ವೆಸ್ಟ್ಮೆಂಟ್ಸ್ ಇನ್ ಅಸೋಸಿಯೇಟ್ಸ್ ಆ್ಯಂಡ್ ಜಾಯಿಂಟ್ ವೆಂಚರ್ಸಿಗೆ ರಿಲೇಟ್ ಆಗಿರೋಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ನೆಕ್ಸ್ಟ್ 112 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಂದು ಡಿಸ್ಕ್ಲೋಷರ್ ಆಫ್ ಇಂಟ್ರೆಸ್ಟ್ ಇನ್ ಅದರ್ ಎಂಟಿಟೀಸ್. 113 ಫೇರ್ ವ್ಯಾಲ್ಯೂ ಮೆಷರ್ಮೆಂಟಿಗೆ ರಿಲೇಟ್ ಆಗಿರೋದು. 114 ರೆಗ್ಯುಲೇಟರಿ ಡಿಫರಲ್ ಅಕೌಂಟ್ಸ್. 115 ರೆವೆನ್ಯೂ ಫ್ರಮ್ ಕಾಂಟ್ರಾಕ್ಟ್ಸ್ ವಿತ್ ಕಸ್ಟಮರ್ಸ್ ಅಪ್ಲಿಕೇಬಲ್ ಫ್ರಮ್ ಏಪ್ರಿಲ್ 2018. 116 ಬಂದು ಲೀಸಸ್ಸಿಗೆ ರಿಲೇಟ್ ಆಗಿರೋದು, ಅಪ್ಲಿಕೇಬಲ್ ಫ್ರಮ್ 2019. ಫಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ಬಂದು ಪ್ರೆಸೆಂಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. 2 ಇನ್ವೆಂಟರೀಸ್. 7 ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋಸ್. 8 accounting policies, changes in accounting estimates and errors. 10 events occurring after reporting period. 29 financial reporting in hyperinflationary economies. 32 financial instrument presentation. 33 earning per share relate ಆಗಿರುತ್ತೆ. 34 ಬಂದು ಇಂಟೀರಿಯಮ್ ಫಿನಾನ್ಷಿಯಲ್ ರಿಪೋರ್ಟಿಗೆ ರಿಲೇಟ್ ಆಗಿರೋದು. 36 ಇಂಪೈರ್ಮೆಂಟ್ ಆಫ್ ಅಸೆಟ್ಸ್. 37 ಪ್ರಾವಿಷನ್ ಕಾಂಟಿಂಜೆಂಟ್ ಲಯಬಿಲಿಟಿ ಆ್ಯಂಡ್ ಕಾಂಟಿಂಜೆಂಟ್ ಅಸೆಟ್ಸ್. 38 ಇಂಟ್ಯಾಂಜಿಬಲ್ ಅಸೆಟ್ಸ್. 40 ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆ್ಯಂಡ್ 41 ಅಗ್ರಿಕಲ್ಚರಿಗೆ ರಿಲೇಟ್ ಆಗಿರೋಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಇಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ನೆನಪಲ್ಲಿ ಇಟ್ಕೊಬೇಕಾಗುತ್ತೆ, ಬಿಕಾಸ್ ಇದರಿಂದ ಕೂಡ ಒಂದು ಕ್ವೆಶನ್ ಬರೋ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ನಾವು
IFRSನ ಓದ್ಕೋಬೇಕಾಗುತ್ತೆ. IFRS ಅಷ್ಟೇ 17 ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಆಗುತ್ತೆ, ಈಸಿ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಬೇಕು. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. IFRS first time adoption of International Financial Reporting Standard. IFRS 2 share-based payment. 3 business combination. 4 insurance contract. 5 non-current assets held for sale and discontinued operation. 6 exploration and evaluation of mineral resources. 7 financial instrument disclosures. 8 operating segments. 9 financial instruments. 10 consolidated financial statements. 11 joint arrangements. 12 disclosure of interest in other entities. 13 fair value measurement. 14 regulatory deferred accounts. 15 revenue from contracts with customer. 16 leases ರಿಲೇಟ್ ಆಗಿರುತ್ತೆ. 17 ಇನ್ಶೂರೆನ್ಸ್ ಕಾಂಟ್ರಾಕ್ಟಿಗೆ ರಿಲೇಟ್ ಆಗಿರುತ್ತೆ. ಇದಿಷ್ಟು IFRS ಆಗಿರುತ್ತೆ. ಇದನ್ನು ಇನ್ ಡೀಟೇಲಾಗಿ ಓದ್ಕೋಬೇಕು. ಯಾವುದನ್ನ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮತ್ತು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವುದ್ಯಾವುದಕ್ಕೆ ರಿಲೇಟ್ ಆಗಿರುತ್ತೆ ಅಂತ. ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್? ನೆಕ್ಸ್ಟು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂದರೆ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇಸ್ ದ ಪ್ರಾಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ measuring data about human resources and communicating this information to interested parties. ಅಂದರೆ ಹ್ಯೂಮನ್ ರಿಸೋರ್ಸ್ ಏನೇನು ಅವೈಲೇಬಲ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ, ಮೆಷರ್ ಮಾಡಿ, ಅದನ್ನು ಡೇಟಾನ ನೆಸೆಸರಿ ಇರೋವಂಥ ಗ್ರೂಪಿಗೆ ಪಾರ್ಟೀಸಿಗೆ ಕಮ್ಯುನಿಕೇಟ್ ಮಾಡೋದನ್ನ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಫ್ಲೇಷನ್ ಅಕೌಂಟಿಂಗ್ ಅಂದರೆ ಏನು ಅಂತ. ಇನ್ಫ್ಲೇಷನ್ ಅಕೌಂಟಿಂಗ್ ಇಸ್ ಎ ಮೆಥಡ್ ಆಫ್ ಅಕೌಂಟಿಂಗ್ for the impact that rising or falling prices have an international companies export to various inflation rate. ಇನ್ಫ್ಲೇಷನ್ ರೇಟ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಇನ್ಫ್ಲೇಷನ್ ಅಕೌಂಟಿಂಗ್. ಕಂಪನೀಸ್ ಎಕ್ಸ್ಪೋಸ್ ಟು ವೇರಿಯಸ್ ಇನ್ಫ್ಲೇಷನ್ ರೇಟ್ಸ್. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಅಂದರೆ ಏನು ಅಂತ ನೋಡಬೇಕು. ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್? ಎ ಫ್ಲೆಕ್ಸಿಬಲ್ ಟೂಲ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ನಾಟ್ ನೆಸೆಸರಿಲಿ ಪ್ರೊವೈಡೆಡ್ ಇನ್ ಟ್ರೆಡಿಷನಲ್ ಮ್ಯಾನೇಜರಿಯಲ್ ಸಿಸ್ಟಮ್. ದಿಸ್ ಇಸ್ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಅಂತ ಕರಿತೀವಿ. ಥ್ಯಾಂಕ್ ಯು.